ಎಸ್, ಇವತ್ತು ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಸಿದ್ದರಾಮಯ್ಯ ಅವರು ಮತ್ತು ಡಿಕೆಶಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈಗಾಗಲೇ ಮನೆಗೆ ಕರೆಸ್ಕೊಳ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವರು. ಸೋನಿಯಾ ಗಾಂಧಿ ಮನೆಗೆ ಈಗಾಗಲೇ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು. ದೆಹಲಿಯ 10 ಜನಪಥ ರಸ್ತೆಯಲ್ಲಿ ಇರುವಂತಹ ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ಈಗಾಗಲೇ ಆಗಮಿಸಿದ್ದಾರೆ. ಸೋನಿಯಾ ರಾಹುಲ್ ಭೇಟಿ ಮಾಡಿ ಧನ್ಯವಾದವನ್ನ ಫಸ್ಟ್ ತಿಳಿಸ್ತಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಜೊತೆಯಲ್ಲಿ ಆಗಮಿಸಿದ್ದಾರೆ ಕೆಜೆ ಜಾರ್ಜ್ ಅವರು ಕೂಡ ಸಚಿವ. ಸೋನಿಯಾ ಗಾಂಧಿ ಮನೆಗೆ ಈಗಾಗಲೇ ಆಗಮಿಸಿದ್ರು ಸಿದ್ದರಾಮಯ್ಯ ಅವರು, ಡಿಕೆಶಿ ಅವರು. ಇಬ್ಬರು ಕೂಡ ಕೂತ್ಕೊಂಡು, ಯಾಕೆಂದರೆ ಇಬ್ಬರು ಕೂಡ ನಡೆಸ್ಕೊಂಡು ಹೋಗಬೇಕು. ಈಗ ರಾಜೀನಾಮೆ ಕೊಟ್ಟಂತಹ ಮಾತ್ರಕ್ಕೆ ಹಾಗಾದರೆ ಪಕ್ಷದಿಂದ ಅವರನ್ನು ಹಿಂದೆ ಬಿಟ್ಬಿಡ್ತಾರೆ, ಹಿಂದೆ ಸರಿಸ್ಬಿಡ್ತಾರೆ, ಮುಗೀತು ನಿಮ್ಮ ಕೆಲಸ ಇಷ್ಟಕ್ಕೆ ಅಂತ ಇಲ್ಲ. ಯಾಕಂದರೆ ಅವರ ಒಂದು ಸಾರಥ್ಯದಲ್ಲಿ ಅವರು ಇಲ್ಲದೇ ಇದ್ರೂ ಕೂಡ, ಈಗ ರಾಜೀನಾಮೆಯನ್ನು ಕೊಟ್ಟಿದ್ರೂ ಕೂಡ ಅವರ ಒಂದು ಅನುಭವವನ್ನು ತೆಗೆದುಕೊಂಡು ಡಿಕೆಶಿ ಅವರು ಪಕ್ಷವನ್ನು ಕೂಡ ಮತ್ತಷ್ಟು ಇನ್ನಷ್ಟು ಎತ್ತರದ ಮಟ್ಟಕ್ಕೆ ಅವರು ತೆಗೆದುಕೊಂಡು ಹೋಗಬೇಕಾಗಿರುವಂತಹ ಕಾರಣವಾಗಿ ಅವರನ್ನೂ ಕೂಡ ಕೂರಿಸ್ಕೊಂಡು ಸಿದ್ದರಾಮಯ್ಯ, ಯಾಕೆಂದರೆ ಅವ್ರಿಗೂ ಕೂಡ ಶಾಸಕರಾಗಲಿ ಸಚಿವರಾಗಲಿ ಬೆಂಬಲ ಇದೆ, ಜಾಸ್ತಿ ಇದೆ. CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಅಂತಿದ ಹಾಗೆ ಪಕ್ಕದಲ್ಲಿ ಇದ್ದಂತಹ ಸಚಿವರುಗಳಿಗೆ ಕಣ್ಣಂಚಿನಲ್ಲಿ ನೀರು ಬಂದಿತ್ತು. ಎಲ್ಲ ಸಚಿವರು ಕೂಡ ಬೇಸರ ವ್ಯಕ್ತಪಡಿಸಿದ್ರು. ಸೊ ಆ ಕಾರಣವಾಗಿ ಸಿದ್ದರಾಮಯ್ಯ ಅವರನ್ನು ಬಿಡುವಂತಹ ಪ್ರಶ್ನೆಯೇ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಎಸ್ ಸಂತೋಷ್, ಇವತ್ತು ಸಿದ್ದರಾಮಯ್ಯ ಅವರು ಜೊತೆಗೆ ಡಿಕೆಶಿ ಅವರು ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ಏನೆಲ್ಲ ವಿಚಾರ ಸಂಬಂಧವಾಗಿ ಅವರು ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಏನಿದ್ದಾರೆ ಸಚಿವರು, ಅವರನ್ನೇ ಮುಂದುವರಿಸಿ ಅಂತ ಹೇಳುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಭಾಳಷ್ಟು ಇನ್ನೂ ಕೂಡ ಹುದ್ದೆಗಳನ್ನು ಕೊಡುವಂತಹ ಸಂಬಂಧವಾಗಿ DCM ಹುದ್ದೆ ಇರ್ಬೋದು, KPCC ಇರಬಹುದು, ಸಚಿವ ಸ್ಥಾನ, ಹೀಗೆ ನಾನಾ ವಿಚಾರಗಳ ಸಂಬಂಧವಾಗಿಯೂ ಕೂಡ ಮಾತನಾಡುವಂತಹ ಸಾಧ್ಯತೆಗಳಿದೆಯಾ? ಏನಿದೆ ಮಾಹಿತಿ? ಕುಸುಮ, ಪ್ರಮುಖವಾಗಿ ಈಗಾಗಲೇ ಸೋನಿಯಾ ಗಾಂಧಿ ನಿವಾಸಕ್ಕೆ ಆಗಮಿಸಿರುವಂತಹ ಸಿದ್ದರಾಮಯ್ಯನವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ. ರಾಹುಲ್ ಗಾಂಧಿ ಭೇಟಿಯಾಗಿ ಇದುವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಸೇವೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಪಕ್ಷಕ್ಕೆ ಧನ್ಯವಾದ ಕೂಡ ತಿಳಿಸಲಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ವಿಶೇಷವಾದಂತಹ ಧನ್ಯವಾದ ತಿಳಿಸಿ ಕೃತಜ್ಞತಾ ಭಾವನೆ ಕೂಡ ವ್ಯಕ್ತಪಡಿಸಲಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಮುಂದೆ ಶಾಸಕ ಪಕ್ಷದ ನಾಯಕನಾಗಿ ಆಯ್ಕೆ ಯಾರನ್ನ ಮಾಡಬೇಕು, ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಪಕ್ಷ ನಿರ್ಧಾರ ಮಾಡುತ್ತೆ. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಪಕ್ಷಕ್ಕೆ ಸಹಕಾರವನ್ನ ನಾನು ಕೊಡ್ಲಿದ್ದೇನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಹಂಚಿಕೊಳ್ಳಲಿದ್ದಾರೆ. ಅದರ ಜೊತೆಗೆ ತಮ್ಮ ಆಪ್ತರಿಗೆ ಕೆಲವೊಂದಿಷ್ಟು ಸ್ಥಾನಮಾನಗಳನ್ನ ಕಲ್ಪಿಸಿಕೊಡ್ಬೇಕಾದಂತಹ ಜವಾಬ್ದಾರಿ ಕೂಡ ಸಿದ್ದರಾಮಯ್ಯ ಅವರ ಮೇಲಿದೆ. ಆ ಕಾರಣದಿಂದಾಗಿ ಈಗ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಜೊತೆ ಮಾತುಕತೆಗಳನ್ನು ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಸಹಜವಾಗಿ ಇದುವರೆಗೂ ಕೂಡ ಅವರ ಜೊತೆ ಬೆಂಬಲಿಗರು ಸಾಕಷ್ಟು ಬೆಂಬಲವನ್ನ ಸುಮಾರು ಮುಖ್ಯಮಂತ್ರಿ ಆಗಿದ್ದಾಗ ಜೊತೆಗೆ ಪಕ್ಷದಲ್ಲಿದ್ದಾಗ ಕೂಡ ಕೊಟ್ಟಿರುವಂತಹದ್ದು ಗಮನಿಸಲಾಗಿದೆ. ಹಾಗಾಗಿ ಮುಂದಿನ ಹಂತದಲ್ಲಿ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಅವರ ಸಂಪುಟದಲ್ಲಿ ಸ್ಥಾನಮಾನವನ್ನ ತಮ್ಮ ಆಪ್ತರಿಗೆ ಕಲ್ಪಿಸಿಕೊಡುವುದರ ಜೊತೆಗೆ ಸಮುದಾಯ ಇರ್ಬೋದು, ಜೊತೆಗೆ ತಮ್ಮ ಒಂದು ಕೆಲವೊಂದಿಷ್ಟು ಅನುಭವಗಳನ್ನ ಹಂಚಿಕೊಳ್ಳುವಂಥದ್ದು, ಇದೆಲ್ಲದರ ಬಗ್ಗೆ ಕೂಡ ಹೈಕಮಾಂಡ್ ಜೊತೆ ಮಾತುಕತೆಗಳನ್ನ ಇವತ್ತು ನಡೆಸಲಿದ್ದಾರೆ. ಜೊತೆಗೆ ಇನ್ನು ಮುಂದಿನ ಹಂತದಲ್ಲಿ ಕೂಡ ಎಷ್ಟರ ಮಟ್ಟಿಗೆ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ, ಅದರ ಬಗ್ಗೆ ಕೂಡ ಶ್ರಮವಹಿಸಿ ಕೆಲಸವನ್ನು ನಿರ್ವಹಿಸಲಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಹಂಚಿಕೊಳ್ಳಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತದೆ. ಸಹಜವಾಗಿ ಒಬ್ಬ ಹಿರಿಯ ಅನುಭವಿ ರಾಜಕಾರಣಿಯಾಗಿ ಪಕ್ಷಕ್ಕೆ ಇಷ್ಟು ವರ್ಷಗಳ ಸೇವೆಯನ್ನ ಸಲ್ಲಿಸಿರುವಂತದ್ದು, ಸರ್ಕಾರದಲ್ಲೂ ಕೂಡ ಸಾಕಷ್ಟು ಅನುಭವ ಹೊಂದಿರುವಂತಹ ಸಿದ್ದರಾಮಯ್ಯನವರಿಗೆ ಮುಂದೆ ಏನು ಅನ್ನೋದ್ರ ಬಗ್ಗೆ ಚರ್ಚೆಗಳಿದೆ. ಅವರೇ ಸ್ವತಃ ರಾಜ್ಯ ರಾಜಕಾರಣದಲ್ಲಿ ಇರ್ತೇನೆ ಅನ್ನುವಂಥದ್ದನ್ನು ಹೇಳಲಿದ್ದಾರೆ. ಹಾಗಾಗಿ ಕೇಂದ್ರ ರಾಜಕಾರಣ ಬರುವಂತದ್ದು ತೀರಾ ಕಡಿಮೆ. ಒಂದು ವೇಳೆ ಹೈಕಮಾಂಡ್ ಬಲವಂತವಾಗಿ ಒತ್ತಾಯವನ್ನ ಮಾಡಿದ್ದೆ ಆದಲ್ಲಿ ತಮ್ಮ ಸೇವೆ ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಬೇಕಾಗಿದೆ ಅನ್ನುವಂಥದ್ದನ್ನ ತಿಳಿಸಿದಂತ ಸಂದರ್ಭದಲ್ಲಿ ಅವರು ಈ ಬಗ್ಗೆ ಒಲವು ತೋರುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ CM ಆಯ್ಕೆ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಶಾಸಕಾಂಗ ಪಕ್ಷ ಮತ್ತು ಹೈಕಮಾಂಡ್ ತೀರ್ಮಾನವನ್ನ ನಡೆಸುತ್ತೆ. ದೆಹಲಿಯಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಲ್ಯಾಂಡ್ ಹಾಕ್ತಿದ್ದಾಗೆ ಅವರ ಫಸ್ಟ್ ರಿಯಾಕ್ಷನ್ ನೋಡಿ, ಶಾಸಕಾಂಗ ಪಕ್ಷ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಗುಟ್ಟನ್ನ ಅವ್ರಿಗೆ ಗೊತ್ತಿದೆ, ಒಳಗಡೆ ಗೊತ್ತಿದೆ ಅವ್ರಿಗೆ, ಕ್ಲಿಯರ್ ಕಟ್ ಆಗಿ ಗೊತ್ತು. ಯಾಕೆ ಇವತ್ತು ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ಯಾರ ಸಲುವಾಗಿ ಕೊಡ್ತಾ ಇದ್ದೇನೆ, ಎಲ್ಲವೂ ಗೊತ್ತು. ಬಟ್ ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನು ಹೇಳಬಾರದು. ಪಕ್ಷ ನಿಷ್ಠೆಯನ್ನ ಕೊನೆಯವರೆಗೂ ಕೂಡ ತೋರಿಸ್ಕೊಂಡು ಬಂದರು ಸಿದ್ದರಾಮಯ್ಯ ಅವರು. ಎಲ್ಲ ವಿಚಾರಗಳು ಗೊತ್ತು. ಬೇರೆ ಶಾಸಕರು ಮಾತನಾಡಿದ್ರು, ಸಚಿವರು ಮಾತನಾಡಿದ್ರು, ಸಿದ್ದರಾಮಯ್ಯ ಮಾತ್ರ ಮಾತನಾಡಲಿಲ್ಲ. ಅವ್ರಿಗೆ ಗೊತ್ತು. ಆ ಕಡೆ ನೋಡ್ತಾರೆ, ಸ್ಮೈಲ್ ಕೊಡ್ತಾರೆ ಅಷ್ಟೇ.
ಆ ಸ್ಮೈಲಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಏನಾಗಿದೆ ಅಂತ. ಬಟ್ ಅವರು ಬಾಯಿ ಬಿಟ್ಟು ನೆಕ್ಸ್ಟ್ CM ಯಾರು, ಯಾರಿಗೋಸ್ಕರ ಇವತ್ತಿನ ನನ್ನ ರಾಜೀನಾಮೆ, ಯಾರು ಬಂದು ಆ ಸೀಟಲ್ಲಿ ಕೂತ್ಕೊಳ್ತಾರೆ ಅದ್ರ ಬಗ್ಗೆ ಹೇಳಲೇ ಇಲ್ಲ. ಸೊ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದ್ರ ಬಗ್ಗೆ. ದೆಹಲಿಯಲ್ಲಿ ಲ್ಯಾಂಡ್ ಆಗ್ತಿದ್ದಂತೆ ಸಿದ್ದರಾಮಯ್ಯ ಅವರು ಕೊನೆವರೆಗೂ ಕೂಡ ಹೈಕಮಾಂಡ್ ಮೇಲೆ ಜವಾಬ್ದಾರಿಯನ್ನು ಹಾಕ್ತಾ ಇದ್ದಾರೆ. ಗುಟ್ಟು ಒಳಗಡೆ ತುಂಬ ಇದೆ, ಆದರೂ ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಲ್ಲ. And the High Command will take it. And the High Command will take it. Sir, sources said that you declined Rajya Sabha seat offer, sir. And the High Command will take it. Sir, sources said that you declined Rajya Sabha seat offer, sir. And the High Command will take it. Sir, sources said that you declined Rajya Sabha seat offer, sir. And the High Command will take it. Sir, sources said that you declined Rajya Sabha seat offer, sir. And the High Command will take it. Sir, sources said that you declined Rajya Sabha seat offer, sir.